ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯಾಗಿ ನಮ್ಮ ಜಾತಕ ಶನಿಯಿಂದ ಪೀಡಿತವಾಗಿದೆ ಅಂದರೆ ಅರ್ಥಾತ್ ಖಂಡಿತವಾಗಿ ಈ ಮಾತು ಹೇಳಬಾರ್ದು ನಾನು, ಯಾಕೆಂದರೆ ನಾನು ಶನಿಯ ಆರಾಧಕನಾಗಿ ಶನಿಯಿಂದ ಪೀಡಿತ ತಪ್ಪು. ಶನಿಯ ವಕ್ರದೃಷ್ಟಿ ಇದೆ. ಹಾಗೆ ಶನಿ ಉತ್ತಮ ಸ್ಥಾನಗಳಲ್ಲಿಲ್ಲ, ನೀಚನಾಗಿದ್ದಾನೆ. ಸೋಂಬೇರಿತನ, ಅತಿಯಾದಂಥ ಸೋಂಬೇರಿತನ ಇದೆ. ಯಾವುದೇ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ, ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಾ ಇಲ್ಲ, ಲಾಭವಿಲ್ಲ ಅಂತಕ್ಕಂಥವರು ಖಂಡಿತವಾಗಿ ನಿಮಗೆ ಜನ್ಮ ಜಾತಕದಲ್ಲಿ ಶನಿಯ ಫಲಗಳನ್ನು ಶುಭವನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಸರಳ ವಿಧಾನಗಳಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಖಂಡಿತವಾಗಿ ನೀವು ಕೊನೆಯ ಭಾಗವನ್ನು ಮಿಸ್ ಮಾಡ್ಕೋಬೇಡಿ. ಇಟ್ಸ್ ಅ ವೆರಿ ವೆರಿ ಇನ್ಫಾರ್ಮೇಟಿವ್. ಖಂಡಿತವಾಗಿ ನೋಡಿ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ ಮುಖ್ಯ ಮಾಹಿತಿಗೆ ಬರೋಣ. ಶನಿವಾರ ಈ ದಿನ ಷಷ್ಠಿ ತಿಥಿ ಇರತಕ್ಕಂಥದ್ದು, ಕೃಷ್ಣ ಪಕ್ಷ, ಶೂಲ ಯೋಗ ಇರತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು. ಚಂದ್ರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಅಂದರೆ ಕುಜನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:40 11:07 ಯಮಗಂಡ ಕಾಲ ಮಧ್ಯಾಹ್ನ 2:01 3:28 ಹಾಗೆ ಗುಳಿಕ ಕಾಲ ಬೆಳಗ್ಗೆ 6:46 8:13 ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 7:06 7:46 ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ. ಇದು ಮಧ್ಯಾಹ್ನ 12:13 12:57 ಚಂದ್ರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದ್ವಾದಶ ರಾಶಿಗಳ ಫಲ ಹೀಗಿರುತ್ತೆ. ಮೊದಲು ಮೇಷರಾಶಿಯ ಫಲ. ಖಂಡಿತ ಮೇಷರಾಶಿಯವರೆಗೂ ಕೂಡ ಇವತ್ತು ಕೂಡ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥ ದಿನ. ಶತ್ರುಗಳ ಮೇಲೆ ಜಯ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯ, ಭೂಮಿಯಿಂದ ಲಾಭ, ಅನೇಕ ವಿಚಾರಗಳು ಈ ಒಂದು ದಿನ ಲಭ್ಯವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಕೋಪವನ್ನು ನಿಯಂತ್ರಣ ಮಾಡಿಕೊಂಡಿದ್ದೆ ಆದಲ್ಲಿ ಈ ದಿನ ಭಾಳ ವಿಶೇಷ ಆಗ್ತದೆ. ಅಸ್ತಂಗತ ಕೆಲಸದಲ್ಲೂ ಕೂಡ ಬಹಳಷ್ಟು ಶ್ರಮವನ್ನು ಹಾಕಬೇಕಾಗ್ತದೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ. ಅಸ್ತಂಗತನಾಗಿರ್ತಕ್ಕಂಥ ಕುಜ ದಶಮದಲ್ಲಿ ಉಚ್ಚನಾಗಿದ್ದರಿಂದ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನ, ನೀವು ಕಾಂಪಿಟೇಟಿವ್ ಎಕ್ಸಾಮು ಮತ್ತೊಂದು ಏನಾದರೂ ಪೊಲೀಸ್ ಎಕ್ಸಾಮ್ಸ್ ಬರಿತಾ ಅಂದರೆ ಆ ಥರದ ಕೆಲಸಗಳಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಸಾಧ್ಯವಾದರೆ ಕುಂಕುಮವನ್ನು, ಶುದ್ಧ ಕುಂಕುಮವನ್ನು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಮಾಡಿ. ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಬಿಸ್ನೆಸ್ಮೆನ್ಗಳಿಗೆ ಆಗಿರ್ಬೋದು, ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು? ಅಫ್ಕೋರ್ಸ್ ವೃಷಭ ರಾಶಿಯವರಿಗೆ ಮುಂದು ಬದಲಾವಣೆಯ ಕಾಲ. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ಸಾಧ್ಯತೆ ಇರುತ್ತೆ. ನೀವೇನಾದರೂ ಕೂಡ ಅಬ್ರಾಡೋ ಮತ್ತೊಂದು ವಿದೇಶ ಪ್ರಯಾಣವನ್ನು ಬೆಳೆಸ್ತಾ ಇದ್ದರೆ ಸ್ವಲ್ಪ ಅಡೆತಡೆಗಳು ಬಂದು ತದನಂತರ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಹೈಯರ್ ಎಜುಕೇಷನ್ಸ್ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ನೀವೇನಾದರೂ ಬೇರೆ ದೇಶಕ್ಕೆ ಹೋಗಬೇಕು, ಅಲ್ಲ ಹೈಯರ್ ಎಜುಕೇಷನ್ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಹಾಗೂ ಸ್ವಲ್ಪ ಎನರ್ಜಿ, ತುಂಬ ಸ್ಪೋರ್ಟಿವ್ ಎನರ್ಜಿ ಇರ್ತಕ್ಕಂಥ ದಿನ. ತುಂಬ ಸ್ಪೋರ್ಟ್ಸಲ್ಲಿ ಅಂದರೆ ಒಂದು ಒಳ್ಳೆಯ ಸ್ಪೋರ್ಟ್ಸ್ ಇರ್ತಕ್ಕಂಥ ದಿನವಾಗ್ತದೆ. ಆದರೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಸಾಧ್ಯವಾದರೆ ನಿಮಗೆ ಆ ಥರದ ಅನುಭವ ಇದ್ದರೆ ನೀವು ಈ ದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಮುಂದಿನ ಕಾರ್ಯದಲ್ಲಿ ಪ್ರವೃತ್ತರಾಗ್ತಕ್ಕಂಥದ್ದು ಬಹಳ ಉತ್ತಮ ಆಗ್ತದೆ. ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿ ಸತ್ತಂಗತನಾಗಿರೋದ್ರಿಂದ ಕೆಲವೊಂದು ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದಿರೋದ್ರಿಂದ ಕೇವಲ ನೀವು ಹನುಮಾನ್ ಚಾಲೀಸ ಅಥವಾ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಪಠಿಸಿ, ಶುಭವಾಗ್ತದೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು
ಮಿಥುನ ರಾಶಿಯವರಿಗೆ ಭೂಮಿಯಿಂದ ಲಾಭವನ್ನು ಸಿಗ್ತಕ್ಕಂಥದ್ದು, ಸೈಟ್ ಖರೀದಿ ಯೋಗ, ಭೂಮಿ ಖರೀದಿ ಯೋಗದ ಲಭ್ಯತೆ ಇರ್ತದೆ. ಹಾಗೆ ಕೋಪನೂ ಅಷ್ಟೇ ಸಮಸ್ಯೆ ಇರ್ತದೆ. ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಶತ್ರುವಿನ ಉಲ್ಬಣವಾಗ್ತಕ್ಕಂಥದ್ದು ಇರ್ತದೆ, ಆದರೆ ಜಯ ಸಾಧಿಸ್ತೀರಿ. ಅನ್ನೆಸಸರಿಯಾಗಿ ಟಾಕಿಂಗ್ಸನ್ನು ಇಟ್ಕೋಬೇಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಇದನ್ನ ಪ್ರೆಷರ್ ಇರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆದಾಯಕವಾಗಿರ್ತಕ್ಕಂಥ ಕಾಲಮಾನವಾಗಿ ಪರಿಣಾಮವನ್ನು ಬೀರುತ್ತೆ. ಸಾಧ್ಯವಾದಷ್ಟು ಅಷ್ಟಮದಲ್ಲಿರ್ತಕ್ಕಂಥ ಕುಜ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತದೆ. ಸಾಧ್ಯವಾದರೆ ನೋಡಿ, ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಬಕ್ಸೆವಷ್ಟು ಕೆಂಪು ಅಂದರೆ ಈ ತೊಗರಿ ಬೇಳೆಯನ್ನು ಹಾಕಿ ಸಾಧ್ಯವಾದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಓಂ ಮಂಗಾರಕಾಯ ನಮಃ ಅಂತ 11 ಬಾರಿ ಹೇಳಿ ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ, ತದನಂತರ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಬಿಸ್ನೆಸ್ ಮನ್ಗಳಿಗೆ ಇದ್ದಕ್ಕಿದ್ದ ಹಾಗೆ ಜಂಪ್ ಆಗ್ಬೋದು, ಇದ್ದಕ್ಕಿದ್ದಾಗೆ ಸ್ವಲ್ಪ ಸಮಸ್ಯೆಯನ್ನು ಬರೋದ್ರಿಂದ ಸ್ವಲ್ಪ ಜಾಗರೂಕತೆಯಿಂದ ಮಾಡಿ. ಇದನ್ನು ವಿಭಿನ್ನವಾಗಿರ್ತಕ್ಕಂಥ ಫಲಗಳಿದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. ಸ್ಪೋರ್ಟಿವ್ ಆಗಿರ್ಬೋದು, ಹಾಗೆ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಅದರ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳಾಗ್ತಕ್ಕಂಥದ್ದು, ಅಂದರೆ ಈ ಮಾತುಕತೆಗಳ ಒಂದು ಈಗೋ ಕ್ಲಾಶಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದು ಬಿಟ್ಟೆ ಎಲ್ಲ ವಿಚಾರದಲ್ಲಿ ಕಟಕ ರಾಶಿಯವ್ರಿಗೆ ಶುಭ ಲಾಭವಿದೆ. ವಿದ್ಯಾರ್ಥಿಗಳು ಕೂಡ ಶುಭತ್ವವಿದೆ. ಮ್ಯಾಕ್ಸಿಮಮ್ ಖಂಡಿತವಾಗಿ ಒಳ್ಳೆಯ ದಿನ, ಒಳ್ಳೆಯದಾಗಲಿ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಉತ್ಕೃಷ್ಟತೆ, ಹಾಗೆ ಬ್ಯಾಂಕ್ಗಳ ವಿಚಾರದಲ್ಲಾಗಿರ್ಬೋದು, ಭೂಮಿಯ ವಿಚಾರದಲ್ಲಿ ಖರೀದಿಗೆ ಸಾಲ ಸೌಲಭ್ಯತೆ ಲಭ್ಯತೆ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಇತ್ಯರ್ಥವನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನವಾಗ್ತದೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ. ಖಂಡಿತವಾಗಿ ಸಿಂಹರಾಶಿಯವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ನೀವು ಕೂಡ ಕುಜನ ಮಂತ್ರಗಳನ್ನು ಹೇಳಿ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ, ಬಿಸ್ನೆಸ್ ದಾರಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ, ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯ ವಿಚಾರ ಆಗಿರ್ಬೋದು, ಅಥವಾ ಸ್ನೇಹಿತರ ವಿಚಾರ ಆಗಿರ್ಬೋದು, ಅಣ್ಣ ತಮ್ಮಂದರ ವಿಚಾರಗಳಲ್ಲಾಗಿರ್ಬೋದು, ಸಣ್ಣ ಪುಟ್ಟ ಫಿನಾನ್ಷಿಯಲ್ ಅಂದರೆ ಹಣಕಾಸಿನ ಒಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗರೂಕರಾಗಿರಬೇಕು ಈ ವಿಚಾರದಲ್ಲಿ. ಪಂಚಮ ಸ್ಥಾನದಲ್ಲಿ ಕುಜನಿದ್ದಾನೆ. ಅನ್ನೆಸಸರಿಯಾಗಿ ದುರಾಸೆ ಈ ದಿನ ಬೇಡ. ಸ್ವಲ್ಪ ಕೇವಲ ನಿಮ್ಮ ಒಂದು ಸರಳವಾಗಿರ್ತಕ್ಕಂಥ ನಾಲೆಡ್ಜನ್ನು ಉಪಯೋಗಿಸ್ಕೊಂಡ್ರೆ ಅತೀಯಾಗಿರ್ತಕ್ಕಂಥ ಲಾಭ ಬರುತ್ತೆ. ಹಾಗೆ ಯಾರ್ಯಾರು ಈ ಒಂದು ಸೈಟ್ ಸೇಲ್ಗಿಟ್ಟಿದ್ದೀನಿ, ಭೂಮಿ ಸೇಲ್ಗಿಟ್ಟಿರ್ತೀನಿ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಗುಡ್ಡೆ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಉತ್ತಮವಾಗಿರ್ತಕ್ಕಂಥ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ, ಆದರೆ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಕ್ಕಂಥ ದಿನ. ಹಾಗೆ ತುಲಾರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಹಿವಾಟುಗಳು, ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ಭೂಮಿ ಖರೀದಿ ಫಲ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಾಗೆ ವ್ಯವಹಾರದಲ್ಲಿ ಖಂಡಿತವಾಗಿ ಒಂದು ಶುಭ ಇರತಕ್ಕಂಥದ್ದು, ಲಾಭ ಇರತಕ್ಕಂಥದ್ದು ಜಾಸ್ತಿ ಇದೆ. ಹಾಗೂ ವಿದ್ಯಾರ್ಥಿಗಳ ವರ್ಗದವರಿಗೆ ಶುಭ ಫಲ ಪ್ರಾಪ್ತಿ. ಖಂಡಿತವಾಗಿ ಒಂದು ಭೂಮಿ ಖರೀದಿ ಯೋಗವನ್ನು, ಅಥವಾ ನೀವೇನಾದರೂ ಭೂಮಿಯಲ್ಲಿ ವಿಶೇಷವಾಗಿ ಏನಾದರೂ ಈ ಕ್ರಯ ಮಾಡ್ತಿದ್ರೆ, ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ, ಕನ್ಸ್ಟ್ರಕ್ಷನ್ಸ್ ಪೀಪಲ್ ಆಗಿದರೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ವೃಶ್ಚಿಕ ರಾಶಿಯವ್ರಿಗೂ ಕೇವಲ ನಿಮ್ಮ ಪ್ರಯತ್ನದ ಆಧಾರದ ಮೇಲೆ ನೋಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಕಮಿಷನ್, ಮಾತಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಫಲ, ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ಇದೆ. ಕ್ರಿಯೇಟಿವ್ ಫೀಲ್ಡಲ್ಲಾಗಿದ್ದರೆ ವಿಶೇಷವಾಗಿರ್ತಕ್ಕಂಥ ಫಲ. ಖಂಡಿತವಾಗಿ ನೀವೇನಾದರೂ ಹಾರ್ಡ್ವೇರ್ ಬಿಸ್ನೆಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಮಾಡ್ತಾಯಿದ್ರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಒಂದು ವೃಶ್ಚಿಕ ರಾಶಿಯವ್ರಿಗಿದೆ. ವೃಶ್ಚಿಕ ರಾಶಿಯವ್ರಿಗೂ ಕೂಡ ಕೇವಲ ನಿಮ್ಮ ಪ್ರಯತ್ನವನ್ನು ಮಾಡಿಕೊಳ್ಳಿ, ಒಳ್ಳೆಯದಿದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳಿರ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು ಇನ್ನೇನು ನಡೀತು ಚೆನ್ನಾಗಿದೆ ಅಂತಕ್ಕಂಥದ್ರಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರ್ಯಾರು ಈ ಒಂದು ಧನುರಾಶಿಯಲ್ಲಿದ್ದರೋ ತಮ್ಮ ಮಾತಿನ ಮೇಲೆ ವಿಶೇಷ ಕಾಳಜಿಯನ್ನು ವಹಿಸಿ. ಸಾಂಸಾರಿಕ ಜೀವನ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಇದೆ. ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಏನೋ ಅಂದ್ಕೊಳ್ತೀರಾ, ಏನೋ ಮಾಡ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದು ಧನುರಾಶಿಯವ್ರಿಗಿರುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠಿಸಿ, ಒಳ್ಳೆಯದಾಗುತ್ತೆ.
ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಕರ ರಾಶಿಯವರಿಗೆ ಖಂಡಿತ ಒಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಾ. ಹಾಗೆ ಒಂದು ಕ್ರಯ ವಿಕ್ರಯಗಳ ಜಮೀನಿನ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದಿರುತ್ತೆ. ಆರೋಗ್ಯದಲ್ಲಿ ಉತ್ತಮತೆಯನ್ನು ಸಿಗುತ್ತೆ. ಮತ್ತಿಗೆ ಮೇಲಾಗಿ ಏನಾದರೂ ನಿಮಗೆ ಆಸ್ತಿ ಬರಬೇಕು ಬೇರೆ ಕಡೆಯಿಂದ, ಅಂದರೆ ನಮಗೆ ಯಾವುದೋ ಒಂದು ಲಿಟಿಗೇಷನಲ್ಲಿತ್ತು ಅಥವಾ ನಮ್ಮ ತಂದೆ ಕಡೆದೋ ಮತ್ತೊಂದು ಅಣ್ತಮ್ಗಳದೋ ಏನಾದರೂ ಒಂದು ವಿಚಾರವಾಗಿ ಲಿಟಿಗೇಷನ್ಸ್ ಇತ್ತು, ಆಸ್ತಿಯ ಲಭ್ಯತೆ ಆಗುತ್ತೆ ಅಥವಾ ಸೈಟಿನ ಲಭ್ಯತೆ ಅಂತೂ ಖಂಡಿತ ಆಗುತ್ತೆ. ಭೂಮಿಯ ವಿಚಾರದಲ್ಲಿ ಲಾಭ, ಇದು ಸತ್ಯ. ಎಲ್ಲ ವರ್ಗದವರೆಗೂ ಶುಭ, ಖಂಡಿತವಾಗಿ ಒಳ್ಳೆಯದಾಗಲಿ. ಹಾಗೆ ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಕುಂಭರಾಶಿಯವರಿಗೆ ನಷ್ಟದ ದಿನವಾಗ್ತದೆ. ದೂರ ಪ್ರಯಾಣಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಹಾಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರು, ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥ ದಿನ. ಕುಂಭರಾಶಿಯವರಿಗೆ ಅಷ್ಟು ಉತ್ತಮ ದಿನವಲ್ಲ. ಸಾಧ್ಯವಾದರೂ ತೊಗರಿ ಬೇಳೆಯನ್ನು ದಾನ ಮಾಡಿ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಆಗಿರ್ಬೋದು, ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನವಾಗ್ತದೆ, ಅಷ್ಟು ಉತ್ತಮದ ದಿನವಲ್ಲ. ಮೀನರಾಶಿಯ ಫಲಾಫಲ ಖಂಡಿತ ಮೀನರಾಶಿಯವರಿಗೆ ಧನಲಾಭ, ವ್ಯಾಪಾರದಲ್ಲಿ ಲಾಭ, ಹಾಗೆ ಕೇವಲ ನೀವು ಮಾತಾಡೋದ್ರಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಹಿರಿಯರ ಸಹೋದರರಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಕೂಡ ಈ ಮೀನರಾಶಿಯವರಿಗೆ ಲಭ್ಯತೆ ಇದೆ. ವ್ಯಾವಹಾರಿಕವಾಗಿ ಕೂಡ ಶುಭವಿರ್ತಕ್ಕಂಥ ದಿನ. ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಶುಭವಿರ್ತಕ್ಕಂಥ ದಿನ. ಖಂಡಿತವಾಗಿ ಮೀನರಾಶಿಯವರಿಗೆ ಒಳ್ಳೆಯ ದಿನ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಶನಿಯ ಸಮಸ್ಯೆಗಳಿಂದ ದೂರ ಆಗಬೇಕು. ಶನಿಗ್ರಹ ಕಷ್ಟಕಾರಕ, ಹಾಗೆ ದುಃಖವನ್ನು ಕೊಡ್ತಕ್ಕಂಥದ್ದು, ಕಷ್ಟಗಳನ್ನು ಕೊಡ್ತದೆ ಅಂತ ಎಲ್ಲ ಹೇಳ್ತಾ ಇದೆ. ಶನಿಯನ್ನು ಸಂಪ್ರೀತನಾಗಿ ಮಾಡ್ತಕ್ಕಂಥದ್ದು ಶನಿವಾರಗಳಂದು ಖಂಡಿತವಾಗಿ ಕಹಳೆ ಹೂವು ಸಿಗುತ್ತೆ. ಅಂದರೆ ಅರ್ಥಾತ್ ಈ ನೀಲಿ ಕಹಳೆ ಹೂವು, ನೀಲಿ ಪುಷ್ಪ ನೋಡಿ, ನೀಲಿ ಪುಷ್ಪ, ನೀಲಿ ಸ್ಫಟಿಕ, ಅನೇಕ ರೀತಿಯಾದ ನೀಲಿ ಬಣ್ಣದಿಂದ ಮಾಡಿರ್ತಕ್ಕಂಥ ಪುಷ್ಪಗಳು ಸಿಗುತ್ತೆ. ಶಿವನಿಗೆ ಸಂಕಲ್ಪ ಸಹಿತವಾಗಿ ಯಾರು ಪ್ರದೋಷದಲ್ಲಿ, ಶನಿ ಪ್ರದೋಷದಲ್ಲಿ ಅಥವಾ ಶನಿವಾರಗಳಂದು ಶಿವನಿಗೆ ಈ ಒಂದು ನೀಲಿ ಬಣ್ಣದ ಹೂವುಗಳಿಂದ ಅಲಂಕೃತರನ್ನಾಗಿ ಮಾಡಿ ಹಾಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅರ್ಚನೆ ಪೂಜೆಗಳನ್ನು ಮಾಡಿಸ್ಕೊಂಬರದೆ ಆದರೆ ಶನಿಯ ವಕ್ರದೃಷ್ಟಿ ದೂರ ಆಗುತ್ತೆ. ಶನಿಯಿಂದ ಬರ್ತಕ್ಕಂಥ ಅನೇಕ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.